ಮಂಗಲದಲ್ಲಿ ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡ್ತಾ ಇದ್ದಾರೆ, ನಿಖಿಲ್ ಪರ ಮತಯಾಚಿಸ್ತಾ ಇದ್ದಾರೆ. ನೋಡೋಣ. ಹೆಸರನ್ನು ಹೇಳಲೇಬೇಕು. ಸಿದ್ದರಾಮಯ್ಯರು ಕಾಂಗ್ರೆಸ್ಗೆ ಶಕ್ತಿನ ತುಂಬತಕ್ಕಂಥ ಕಾಲದಲ್ಲಿ ಎಲ್ಲ ವರ್ಗದವ್ರಿಗೂ ಶಕ್ತಿ ತುಂಬಿದ್ದಾರೆ. ಅವರು ಮಾಡಿರೋ ಕೆಲಸಗಳ ಬಗ್ಗೆ ನಾನು ತುಂಬಾ ಮಾತನಾಡಬಲ್ಲೆ. ಆದರೆ ಇವತ್ತು ಸಿದ್ದರಾಮಯ್ಯರು ಮಾತನಾಡೋದಕ್ಕಿಂತ ಮುಂಚೆ ಇಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅನ್ನೋದಕ್ಕೆ ಈ ಚಂದ್ರಶೇಖರ್ ಅವರು ರಾಜ್ಯಸಭಾ ಸದಸ್ಯರು, ಸಂಪಂಗಿ ಮಾಜಿ ಶಾಸಕರು, ವಿಶ್ವನಾಥ್ ಅವರು ಎಐಸಿಸಿ ಸೆಕ್ರೆಟರಿ, ಸಿಡಿ ಗಂಗಾಧರ್ ಅವರು ಜಿಲ್ಲಾಧ್ಯಕ್ಷರು, ಬಲರಾಮ್ ಅವರು ಕೆಸಿಸಿ ಮುಖಂಡರು, ಪದ್ಮನಾಭ ಕೆಪಿಸಿಸಿ ಮುಖಂಡರು, ಶಿವಣ್ಣ ಹಾಗೂ ಸಿದ್ದರಾಮಯ್ಯರ ಆಪ್ತರು ಶಾರದಾ ಗೌಡರು ಕೆಪಿಸಿಸಿ ಕಾರ್ಯದರ್ಶಿ, ಹೀಗೆ ಅನೇಕ ಜನ ಮುಖಂಡರುಗಳು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಇದರ ಜೊತೆಗೆ ನಮ್ಮ ಪಕ್ಷದವರು ಹೌದು ಪುಟ್ಟರಾಜು ಅವರು ಮಾತನಾಡಿ ಹೋಗಿದ್ದಾರೆ. ಎಲ್ಲರೂ ಶಿವರಾಮೇಗೌಡರ ಭಾಷಣನ ನಾನು ಕೇಳಿದ ಮೇಲೆ ನಾವು ಯಾರು ಭಾಷಣ ಮಾಡಬೇಕಾದ್ದೇ ಇಲ್ಲ ಅನ್ನಿಸಿದೆ. ಅಷ್ಟು ಮಟ್ಟಿಗೆ ಎಲ್ಲರೂ ಶಿವರಾಮೇಗೌಡರು ಭಾಷಣ ಮಾಡೋದು ನೋಡ್ತಾ ಇದ್ದೆ ನಾನು. ನಮ್ಮ ಶಾಸಕರಾದ ಸುರೇಶ್ ಗೌಡರು ಇದ್ದಾರೆ, ಉಪೇಂದ್ರ ರೆಡ್ಡಿ ಹೋದರು, MLC ಅವರು ಶ್ರೀಕಂಠೇಗೌಡರು, ಅಪ್ಪಾಜಿಗೌಡರು, ಕೃಷ್ಣಪ್ಪನವರು, ಅದು ನೆಲ್ಲಿಗೆರೆ ಬಾಲು, ನಾನು ಹೆಣ್ಮಕ್ಳ ಹೆಸರು ಹೇಳಲಿಲ್ಲ ಅನ್ಬೇಡಿ, ಅಂಬುಜಮ್ನವರು ಇದ್ದಾರೆ ಇಲ್ಲಿ. ದಯಮಾಡಿ